ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 78ನೇ ಅಧ್ಯಾಯ 35ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪರಾತ್ಪರನು ತಮ್ಮ ವಿಮೋಚಕನು ಆಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಏನಾಗಿದ್ದಾರೆ? ವಿಮೋಚನೆಯನ್ನ ಉಂಟು ಮಾಡುವವರು, ಅಂದರೆ ಬಿಡುಗಡೆಯನ್ನು ಉಂಟು ಮಾಡುವವರು ನಮ್ಮ ದೇವರಾಗಿದ್ದಾರೆ. ಇವತ್ತು ಅನೇಕ ವಿಷಯಗಳಲ್ಲಿ ನಮಗೆ ಬಿಡುಗಡೆ ಅವಶ್ಯವಾಗಿರುತ್ತೆ. ನಮ್ಮ ಜೀವಿತಗಳಲ್ಲಿ ಒಂದು ಬಿಡುಗಡೆ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಒಂದು ವಿಮೋಚನೆ ನಮ್ಮ ಜೀವಿತಗಳಲ್ಲಿ ಅವಶ್ಯವಾಗಿರುತ್ತೆ. ಹೇಗೆ ದೇವರು ಇಸ್ರಾಯೇಲರ ಜೀವಿತದಲ್ಲಿ ಒಂದು ವಿಮೋಚನೆಯನ್ನು ಕೊಂಡು ಬಂದರೋ, ಒಂದು ಬಿಡುಗಡೆಯನ್ನು ಕೊಂಡು ಬಂದರೋ, ಅದೇ ರೀತಿಯಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ವಿಮೋಚನೆಯನ್ನು ಕರ್ತರು ಏನ್ ಮಾಡುವವರಾಗಿದ್ದಾರೆ? ಕೊಂಡು ಬರುವವರಾಗಿದ್ದಾರೆ. ನನ್ನ ಮಗನಿಗೆ, ನನ್ನ ಮಗಳಿಗೆ ನಾನು ಏನ್ ಮಾಡ್ಬೇಕು? ಒಂದು ವಿಮೋಚನೆಯನ್ನು ಕೊಡಬೇಕು, ಉಪದ್ರವಗಳಿಂದ ಬಿಡುಗಡೆ ಮಾಡಬೇಕು ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಸೈತಾನನು ಅನೇಕ ಒಂದು ಉರುಳುಗಳನ್ನ ನಮ್ಮ ಮೇಲೆ ಕೊಂಡು ಬರುವವನಾಗಿದ್ದಾನೆ. ತನ್ನ ನೊಗವನ್ನ ಕೊಂಡು ಬರುವವನಾಗಿದ್ದಾನೆ. ತನ್ನ ಒಂದು ಕಾರ್ಯಗಳನ್ನ ನಮ್ಮ ಮೇಲೆ ಕೊಂಡು ಬಂದು ಒಂದು ದಾಸತ್ವದ ಮಾರ್ಗದಲ್ಲಿ ನಮ್ಮನ್ನ ನಡೆಸ್ತಾ ಇರ್ತಾನೆ. ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ವಿಮೋಚನೆಯನ್ನ ನಾನು ಉಂಟು ಮಾಡ್ತೇನೆ, ಬಿಡುಗಡೆನ ಕೊಡ್ತೇನೆ ಎಂದು ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವ ಜನಗಳನ್ನು ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತದಲ್ಲಿ ಒಂದು ವಿಮೋಚನೆಯನ್ನ ಉಂಟು ಮಾಡ್ರಿ, ಬಿಡುಗಡೆನ ಉಂಟು ಮಾಡು ದೇವನೇ. ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.